ಈ ಕಳೆದ ವಾರ ನಾವು ಒಂದು 10 ದಿವಸದಿಂದ ನಾವು ನೋಡ್ತಾ ಇದ್ದೇವೆ. ಒಬ್ಬರು ರಿಪೋರ್ಟ್ರ್ ಹೋಗಿ ಸ್ಟೇಟ್ ಬ್ಯಾಂಕ್ ಹತ್ರ ಬೀದಿ ಬದಿ ವ್ಯಾಪಾರಿಗಳು ಗಲೀಜು ಮಾಡ್ತಾರೆ, ಇಲ್ಲಿ ಯೂಟ್ಯೂಬರ್ ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ, ಇಲ್ಲಿ ಗಲೀಜು ಮಾಡ್ತಾ ಇದ್ದಾರೆ ಮತ್ತು ಪಿಕ್ ಪಾಕೆಟ್ ಆಗ್ತಾಯಿದೆ, ಇಂಥ ಕಂಪ್ಲೇಂಟ್ಗಳನ್ನು ತಗೊಂಡು ಹೋಗಿ ಅವರು ಕಾರ್ಪೊರೇಷನ್ಗೆ ಕೂಡ ಕಂಪ್ಲೇಂಟ್ ಮಾಡಿದರು. ಅದರ ನಂತರ ಅವರನ್ನು ಅಲ್ಲಿಂದ ಎಬ್ಬಿಸಲಾಯಿತು. ನಾವು ಪಬ್ಲಿಕ್ಕಿಗೆ ತೊಂದರೆ ಆಗೋದ್ರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ನಾವು ಮಾತಾಡ್ತಾ ಇರೋ ವಿಚಾರ ಏನಂತೇಳಿ ಹೇಳಿದರೆ, 2014 ಗಜೆಟ್ ನೋಟಿಫಿಕೇಷನಲ್ಲಿ ಕ್ಲಿಯರ್ ಕಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಸೌಲಭ್ಯಗಳನ್ನು ಕಾರ್ಪೊರೇಷನ್ನವರು ಕೊಡಬೇಕು ಅನ್ನೋದರ ಬಗ್ಗೆ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಇದೆ. ಅದರಲ್ಲಿ ಏನು ಹೇಳ್ತಾರಂತ ಹೇಳಿದರೆ, ಪ್ರತಿಯೊಂದು 5 ವರ್ಷಕ್ಕಾದರೂ ಒಮ್ಮೆ ಸರ್ವೆ ನಡೆಸಿ ಅವರಿಗೆ ಪ್ರಾಪರ್ ಜಾಗದಲ್ಲಿ ಅವರಿಗೆ ವಿತ್ ID ಕಾರ್ಡ್ ಮತ್ತು ವಿತ್ ಫೆಸಿಲಿಟೀಸ್ ಅವರಿಗೆ ಕೊಡಬೇಕು. ಯಾವುದೇ ಫುಟ್ಪಾತ್ ಇರ್ಬೋದು, ಅಥವಾ ಯಾವುದೇ ಒಂದು ಖಾಲಿ ಜಾಗ ಇರಬಹುದು, ಅಥವಾ ಮೈದಾನ ಇರಬಹುದು, ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಬೇಕಂತೇಳಿ ಹೇಳಿ ಗಜೆಟ್ ನೋಟಿಫಿಕೇಷನಲ್ಲಿದೆ. ನಾವು ನಮ್ಮ ದೇಶದ GDP ನೋಡಿದರೆ, ದೇಶದ 14% GDP ಬೀದಿ ವ್ಯಾಪಾರದಿಂದ ಬರ್ತದೆ ಅಂತೇಳಿ ಸರ್ಕಾರದ ದಾಖಲೆಗಳು ಹೇಳ್ತವೆ. ಆದ್ದರಿಂದ ಸರ್ಕಾರದಿಂದ ಭಾಳಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬೇಕಾದ್ರೆ, ಈಗ ಬೀದಿ ವ್ಯಾಪಾರ ಯಾರು ಮಾಡ್ತಾರೆ? ಬೀದಿ ವ್ಯಾಪಾರ ಹೆಚ್ಚಾಗಿ ಮೈಗ್ರೆಂಟ್ಸ್ ಅಂತೇಳಿ ಹೇಳಿದರೆ ಹೊರ ಜಿಲ್ಲೆಯಿಂದ ಬಂದವರು ಬೀದಿ ವ್ಯಾಪಾರ ಮಾಡ್ತಾರೆ. ಈಗ ಅವರು ಶರ್ಟ್ ವ್ಯಾಪಾರ ಮಾಡ್ತಾಯಿದ್ರು, ಹಳೆ ಶರ್ಟ್ ಮಾಡ್ತಾಯಿದ್ರು ಅಂತೇಳಿ ಹೇಳಿ ಏನೋ ಕಂಪ್ಲೇಂಟ್ ಮಾಡ್ತಾಯಿದ್ರು. ಆದರೆ ಅವ್ರು ಹಳೆ ಶರ್ಟ್ ಮಾರಲಿ ಅಥವಾ ಏನೇ ಮಾರಲಿ, ಕೆಲವು ಹಣ್ಣು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ, ಸೀಸನಲ್ ಮಾವಿನ ಹಣ್ಣು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ, ಬೆಳ್ಳುಳ್ಳಿ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ಅದೇ ಥರ ನಮ್ಮಲ್ಲಿ ಕೂಡ ನಾವು ತರಕಾರಿ ವ್ಯಾಪಾರ ರೋಡ್ ಸೈಡ್ನಲ್ಲಿ ನಾವು ಮಾಡೋದನ್ನು ನೋಡ್ತೇವೆ. ಹೆಂಗಸರು ತರಕಾರಿ ವ್ಯಾಪಾರ ಮಾಡ್ತಾರೆ, ಅದೇ ಥರ ಮೀನು ವ್ಯಾಪಾರ ಮಾಡ್ತಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅವರದ್ದು ಕೊಡುಗೆ ಇದೆ, ಮತ್ತು ನಮ್ಮ ದೇಶದ GDPಗೂ ಕೂಡ ಭಾಳ ಲಾಭ ಇದೆ, ಗ್ರೋತ್ ಕೂಡ ಆಗಿದೆ ಅದರಿಂದ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಹಾಯಧನ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಭಾಳಷ್ಟು ಅವರಿಗೆ ಏನು ಇನಿಷಿಯಲ್ ಕ್ಯಾಪಿಟಲ್ ಏನು ಬೇಕು ಅದು ಕೂಡ ಸರ್ಕಾರ ಲೋನ್ ಮೂಲಕ ಅವರಿಗೆ ಕೊಡುವಂಥ ಸೌಲಭ್ಯ ಕೂಡ ಇದೆ. ಆದರೆ ನಾವು ರೀಸೆಂಟ್ಲಿ ನಾವು ಕುಂದಾಪುರದಲ್ಲಿ ನೋಡಿದ್ದೀವಿ, ಮಾಂಸಾಹಾರ ಮಾಡ್ತಾರೆ ಅಂತೇಳಿ ಹೇಳಿ ಎಲ್ಲ ಅಂಗಡಿಗಳನ್ನು ತೆಗೆಸಿದ್ರು. ಈವನ್ ಅವರ ಯಾವುದು ಯೂನಿಯನ್ಗಳು ಕೂಡ ಅವರ ಬಗ್ಗೆ ಮಾತಾಡಲಿಲ್ಲ. ಯಾಕಂತೇಳಿ ಹೇಳಿದರೆ, ಅವರಿಗೆ ಇದರಲ್ಲಿ ಸರ್ಕಾರದ ಗಜೆಟ್ ನೋಟಿಫಿಕೇಷನಲ್ಲಿ ಏನು ಗೈಡ್ಲೈನ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಜ್ಞಾನ ಇಲ್ಲ. ಅವರು ಎಲ್ಲಿ ತನಕ ಈ ಫ್ರೀ ವೆಂಡರ್ ಝೋನ್ ಏನಂತ ಹೇಳ್ತೇವೆ ನಾವು, ಫ್ರೀ ಹಾಕರ್ ಝೋನ್ ಮಾಡಬೇಕು, ಅದರಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕು. ಅದೇ ಥರ ವೆಂಡರ್ಸ್ ಕಮಿಟಿ ಮಾಡಬೇಕು. ಕಾರ್ಪೊರೇಷನಲ್ಲಿ ವೆಂಡರ್ಸ್ ಕಮಿಟಿ ಫಾರ್ಮ್ ಮಾಡಿ ಅವರು ಎವ್ರಿ ಮಂತ್ ಅವರ ಮೀಟಿಂಗ್ ಕರೆದು ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಅವರಿಗೆ ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು, ಹೊಸ ವ್ಯಾಪಾರಿಗಳಿಗೆ ಕೂಡ ID ಕೊಡಬೇಕು. ಮತ್ತು ವೆಂಡರ್ಸ್ ಕಮಿಟಿ 60% ಜನ ವೆಂಡರ್ಸೇ ಇರಬೇಕು ಅದರಲ್ಲಿ. ಈಗ ಏನಾಗಿದೆ, ವೆಂಡರ್ಸ್ ಕಮಿಟಿ ಅಂತೇಳಿ ಹೇಳಿ ಕೆಲವು ಯೂನಿಯನ್ಗಳ ಮುಖಂಡರನ್ನು ಹಾಕ್ಕೊಂಡು ಅವ್ರ ಹತ್ರ ಅವ್ರೇನೋ 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ತಿಂಗಳಿಗೆ. ಇದು ಕ್ರಮ ಅಲ್ಲ. ಈ ಮುನ್ಸಿಪಾಲ್ಟಿಯವರು ಇದರ ಬಗ್ಗೆ ಸಿಂಗಲ್ ವಿಂಡೋ ಒಂದು ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಯಾಕಂತೇಳಿ ಹೇಳಿದರೆ ಮಂಗಳೂರಲ್ಲಿ ಇಲ್ಲ. ಯಾಕಂದರೆ ಈ ವ್ಯಾಪಾರ ಮಾಡೋದು ಯಾರು? ತುಂಬ ಕೆಳಮಟ್ಟದವರು, ತುಂಬ ಮನೆಯಲ್ಲಿ ಕಷ್ಟ ಇರುವವರು ಈ ವ್ಯಾಪಾರ ಮಾಡ್ತಾರೆ. ಯಾರು ಕೂಡ ಶ್ರೀಮಂತರು ಹೋಗಿ ರಸ್ತೆಯಲ್ಲಿ ಕೂತು ಬೀದಿ ವ್ಯಾಪಾರ ಮಾಡೋದಿಲ್ಲ. ಇದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಅವನು ಹಳೆ ಶರ್ಟ್ ಮಾರುವವನು ಕೂಡ ಅವನಿಗೆ ಹೊಸ ಶರ್ಟ್ ಮಾರಲಿಕ್ಕೆ ಅಂಗಡಿ ತೆಗಿಲಿಕ್ಕಾದರೆ ಅವನು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದೇ ಥರ ನಾವು ಮೊನ್ನೆ ಅಲ್ಲಿ ಬೊಬ್ಬೆ ಹೊಡೆದವರಿಗೆ ನಾನು ಹೇಳ್ತೇನೆ, ನೀವು ಇಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇಷ್ಟಿದೆಯಲ್ಲ, ಸೆಟ್ ಬ್ಯಾಕ್ ಬಿಡೋದಿಲ್ಲ, ಪಾರ್ಕಿಂಗ್ ಇಲ್ಲ, ಗಲೀಜು ನೀರು ರಸ್ತೆಗೆ ಬಿಡ್ತಾರೆ, ಅಲ್ಲಿ ಹೋಗಿ ಸ್ವಲ್ಪ ಬೊಬ್ಬೆ ಹಾಕಿ. ಈಗ ನಿಮಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದು ಬೇಡ ನೀವು. ಸರಿ, ನಾನು ಹೇಳೋದು ನನ್ನ ವಿನಂತಿ ಏನಂತ ಹೇಳಿದರೆ, ಯಾವುದೇ ಈಗ ಯೂಟ್ಯೂಬ್ ಚಾನಲ್ಗಳಾಗಲಿ ಯಾವುದೇ ಆಗಲಿ, ಏನಿದ್ರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಯಾರಾದರೂ ಪಾಪದವ್ರು ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೆ ಹೋಗಿ ಜೋರು ಮಾಡೋದು, ನೀವು ಗಲೀಜು ಮಾಡ್ತೀರ ಅಂತ ಹೇಳೋದು. ಈಗ ಆರೋಗ್ಯ ಅಧಿಕಾರಿ ಮಂಜೇಶ್ ಶೆಟ್ಟರು ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಇವರು ಎಷ್ಟು ಹೋಟೆಲ್ಗೆ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ? ಎಷ್ಟು ಹೋಟೆಲಲ್ಲಿ ಅಜಿನಮೋಟೋ ಬ್ಯಾನ್ ಇದೆ? ಅಜಿನಮೋಟೋ ಹಾಕಿ ಎಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ. ಮತ್ತು ಎಷ್ಟು ಕಿಚನ್ಗಳು ಎಷ್ಟು ಗಲೀಜಿದೆ ಕೆಲವು. ನೀವು ಹೋಟೆಲ್ಗಳ ಕಿಚನ್ಗೆ ಹೋದರೆ ಇದು ಯಾವುದು ಇವರಿಗೆ ಕಾರ್ಪೊರೇಷನ್ ಅವರಿಗೆ ಬೇಡ. ಯಾರಾದರೂ ಬೊಬ್ಬ ಹಾಕಿದ ಕೂಡಲೇ ಅವರನ್ನು ತೆಗೆದು ಬದಿಗೆ ಹಾಕಿ ಸಮಸ್ಯೆ ಮುಗೀತು.
ಆದರೆ ನಾನು ಇಲ್ಲಿ ಕಾರ್ಪೊರೇಷನ್ ಅವರಿಗೆ ಏನು ವಿನಂತಿ ಮಾಡ್ತೇನೆ ಅಂತ ಹೇಳಿದರೆ, ಇದರ ಬಗ್ಗೆ ಸಿಂಗಲ್ ವಿಂಡೋ ಒಂದು ಸಿಸ್ಟಮನ್ನು ಓಪನ್ ಮಾಡಿ, ಏನು ಗೈಡ್ಲೈನ್ಸ್ ಇದೆ 2014 ಗಜೆಟ್ ನೋಟಿಫಿಕೇಶನ್ ಮತ್ತು 2024 ಏನು ಅಮೆಂಡ್ಮೆಂಟ್ ಕರ್ನಾಟಕ ಸರ್ಕಾರ ಮಾಡಿದೆ, ಇದನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಬೀದಿ ಬದಿ ವ್ಯಾಪಾರಿಗಳನ್ನು ಒಂದು ಕೆಳಮಟ್ಟದಲ್ಲಿ ನೋಡುವುದನ್ನು ಬಿಟ್ಟು ಅವರಿಗೆ ಗೌರವಯುತವಾದ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಏನು ಸರ್ಕಾರದಿಂದ ಸೌಲಭ್ಯ ಬರ್ತದ ಅದನ್ನು ಕೊಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತೊಂದು ನಾನು ಸಣ್ಣ ವಿಷಯ ಹೇಳ್ತೇನೆ. ಈಗ ನಮ್ಮ ನೆರೆ ರಾಜ್ಯ ಗೋವಾದಲ್ಲಿ 80% ಮೀನು ವ್ಯಾಪಾರ ಲಮಾಣಿಗಳು ಮಾಡ್ತಾರೆ. ಲಮಾಣಿ ಅಂದರೆ ಉತ್ತರ ಕರ್ನಾಟಕದ ಜನ. ಅಲ್ಲಿ ಗೋವಾದವರು ಮೀನು ವ್ಯಾಪಾರ ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಮೈಗ್ರೇಷನ್ ಆಗ್ತಾ ಇದೆ. ನಮ್ಮಲ್ಲಿ ರಿಕ್ಷಾ ಡ್ರೈವರ್ 50% ಬಾಗಲಕೋಟೆಯವರಿದ್ದಾರೆ, ಲೇಬರ್ಸ್ ಒಂದು 40% ಉತ್ತರ ಕರ್ನಾಟಕದ. ಇದು ಮುಂದಕ್ಕೆ ಆಗುವಂಥದ್ದೇ. ನಾವು ಅವರು ವ್ಯಾಪಾರ ಮಾಡ್ತಾರೆ, ಇವರು ವ್ಯಾಪಾರ ಮಾಡ್ತಾರೆ, ಇವರು ಮಾಡಬಾರ್ದು, ಅವರು ಮಾಡಬಾರ್ದು. ಇದು ನಮ್ಮ ನೆರೆ ರಾಜ್ಯ ಗೋವಾದಲ್ಲಿ ಕೂಡ ನಡೆದಿದೆ. ಈ ಟೆಂಡೆನ್ಸಿ ಇಲ್ಲಿ ಕೂಡ ಬಂದಿದೆ ಈಗ. ಅದೇ ಥರ ಗೋವಾದಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ 80% ತರಕಾರಿ ವ್ಯಾಪಾರ ಉತ್ತರ ಕರ್ನಾಟಕದವ್ರು ಮಾಡ್ತಾರೆ, ಹುಬ್ಬಳ್ಳಿ ಧಾರವಾಡ ಕಡೆಯವರು. ಅಲ್ಲಿ ಯಾರು ಗೋವಾದವರು ತರಕಾರಿ ವ್ಯಾಪಾರ ಮಾಡೋದಿಲ್ಲ. ಆದ್ದರಿಂದ ಮಂಗಳೂರಲ್ಲಿ ಕೂಡ ಈ ಡೆಮೋಗ್ರಫಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಯಾರು ಸಣ್ಣ ಸಣ್ಣ ವ್ಯಾಪಾರಕ್ಕೆ ಮುಂದೆ ಹೋಗೋದಿಲ್ಲ. ಮತ್ತು ಇನ್ನು ಬೀದಿ ವ್ಯಾಪಾರ ನಮ್ಮವ್ರು ಮಾಡೋದು ನಿಲ್ಲಿಸ್ಬೋದು ಕೂಡ. ಆದರೆ ಯಾರು ಹೊರಗಿಂದ ಬಂದು ವ್ಯಾಪಾರ ಮಾಡ್ತಾರೆ ಅವರಿಗೆ ಗೌರವ ಕೊಟ್ಟು, ಅವರಿಗೆ ಕಾನೂನಿನ ಮೂಲಕ ಲೈಸೆನ್ಸ್ ಕೊಟ್ಟು, ಮಂಗಳೂರು ನಗರವನ್ನು ಸ್ವಚ್ಛವಾಗಿ ಇಟ್ಟು ಮತ್ತು ಅವರಿಗೆ ಗೌರವಯುತವಾದ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಈ ಮೂಲಕ ವಿನಂತಿ ಮಾಡ್ತೇನೆ.